ಮದುವೆ ಚರ್ಚೆ. ವಿಜಯ್ ರಾಘವೇಂದ್ರ ಅವರ ಬಗ್ಗೆಯೂ ಮಾತಾಡಿದ್ದಾರೆ. ಎರಡನೇ ಮ್ಯಾರೇಜ್ ಆಗಿ ಹ್ಯಾಪಿಯಾಗಿರೋ ಕನ್ನಡದ ನಟಿಯರಿವರು. ಸೆಲೆಬ್ರಿಟಿಗಳಷ್ಟೇ ಅಲ್ಲ, ಸಾಮಾನ್ಯ ಜನರು ಇವತ್ತು ಎರಡನೇ ಮದುವೆಯನ್ನ ತುಂಬಾ ನಾರ್ಮಲೈಸ್ ಆಗಿ ತೆಗೆದುಕೊಂಡಿದ್ದಾರೆ. ಇದು ಸಿಕ್ಕಾಪಟ್ಟೆ ವಿಶೇಷ ಅನ್ನುವ ದಿನಗಳು ಕಳೆದು ಹೋಗ್ಬಿಟ್ಟಿದೆ. ಹೌದು, ನಟಿ ಮೇಘನಾ ರಾಜ್ ಅವರು ಎರಡನೇ ಮದುವೆ ಆಗಿದ್ದಾರಾ? ಅವರು ಇತ್ತೀಚೆಗೆ ಸಂದರ್ಶನದಲ್ಲಿ ಹೇಳಿದ ಕೆಲವೊಂದು ಮಾತುಗಳು ಭಾರಿ ವೈರಲ್ ಆಗಿವೆ. ಅಷ್ಟೇ ಅಲ್ಲ, ಅವರ ತಾಯಿ ಕೂಡ ಇತ್ತೀಚೆಗಷ್ಟೇ ಒಂದು ಹೇಳಿಕೆಯನ್ನ ಕೊಟ್ಟರು. ಸೆಲೆಬ್ರಿಟಿಗಳಷ್ಟೇ ಅಲ್ಲ, ಸಾಮಾನ್ಯ ಜನರು ಕೂಡ ಇವತ್ತು ಎರಡನೇ ಮದುವೆಯನ್ನ ತುಂಬಾ ಕಾಮನ್ ಆಗಿ ತೆಗೆದುಕೊಳ್ತಿದ್ದಾರೆ. ಇದು ಸಿಕ್ಕಾಪಟ್ಟೆ ವಿಶೇಷ ಅನ್ನುವ ದಿನಗಳು ಕಳೆದು ಹೋಗ್ಬಿಟ್ಟಿದೆ ಅಂತಾನೆ ಹೇಳ್ಬೋದು. ನಟಿ ಮೇಘನಾ ರಾಜ್ ಅವರು ಮದುವೆಯಾಗಿ ಮೊದಲ ಮಗುವಿನ ನಿರೀಕ್ಷೆಯಲ್ಲಿ ಇದ್ದಾಗಲೇ ಅವರು ಚಿರು ಅವರನ್ನ ಕಳ್ಕೊಂಡ್ಬಿಟ್ರು. ಅಲ್ಲಿಂದ ಅವರು ಸಿಂಗಲ್ ಮದರ್ ಆಗಿ ರಾಯನ್ ಅವರನ್ನ ಪ್ರೀತಿಯಿಂದ ಬೆಳೆಸ್ತಿದ್ದಾರೆ. ಇತ್ತೀಚೆಗೆ ಅವರ ಎರಡನೇ ಮದುವೆಯ ಚರ್ಚೆ ಜೋರಾಗಿತ್ತು. ಈ ಕುರಿತು ಮಾತನಾಡಿರುವ ಮೇಘನಾ ರಾಜ್, ಮುಂಬರುವ ದಿನಗಳಲ್ಲಿ ನನ್ನ ಬದುಕಿನಲ್ಲಿ ಯಾರಾದ್ರೂ ಒಬ್ಬ ವ್ಯಕ್ತಿ ಬಂದ್ರೆ ಚಿರುಗೆ ಆ ವ್ಯಕ್ತಿ ನನಗೆ ಸೂಕ್ತ ಅಂತ ಅನ್ಸಿದ್ರೆ ಖುದ್ದು ಚಿರು ಅವರೇ ಮುಂದುವರಿಸ್ತಾರೆ, ಇಲ್ಲದೇ ಇದ್ರೆ ಚಿರು ತಡಿತಾರೆ ಅಂತ ಹೇಳಿದ್ದಾರೆ. ಮೇಘನಾ ರಾಜ್ ಅವರು ಎರಡನೇ ಮದುವೆ ಬಗ್ಗೆ ಮಾತಾಡಿದ್ದು, ಕನ್ನಡ ಚಿತ್ರರಂಗದಲ್ಲಿ ಈ ಹಿಂದೆ ಎರಡನೇ ಮದುವೆ ಆಗಿರುವ ನಟಿಯರು ಇದ್ದಾರೆ. ಕೆಲವರು ದಾಂಪತ್ಯ ಜೀವನದಲ್ಲಿ ಹೊಂದಾಣಿಕೆ ಆಗದೆ ಪರ್ಫೆಕ್ಟ್ ಜೀವನ ಸಂಗಾತಿಯನ್ನ ಕಂಡುಕೊಂಡು ಖುಷಿಯಾಗಿದ್ದಾರೆ. 2 ಬಾರಿ ಅವರಿಗೆ ಅವರೇ ಚಾನ್ಸ್ ಕೊಟ್ಟು ಖುಷಿಯ ಬದುಕು ಕಂಡುಕೊಂಡಿರೋರು ಇದ್ದಾರೆ. ಹೌದು, ಆ ಸಾಲಿನಲ್ಲಿ ಬರುವಂತಹ ನಟಿ ಸುಧಾರಾಣಿ ಸುಮಾರು 5 ದಶಕಗಳಿಂದ ಸಿನಿ ಪ್ರಿಯರನ್ನ ರಂಜಿಸ್ತಾ ಇರುವ ನಟಿ. ಅವರು ಈಗ ಸೀರಿಯಲ್ ಅನ್ನು ಸಕ್ರಿಯರಾಗಿದ್ದಾರೆ. ಶಿವರಾಜ್ ಕುಮಾರ್ ಆನಂದ್ ಸಿನಿಮಾ ಮೂಲಕ 13ನೇ ವಯಸ್ಸಿನಲ್ಲಿ ನಟಿಯಾಗಿ ಬಣ್ಣದ ಲೋಕಕ್ಕೆ ಪ್ರವೇಶಿಸಿದ ಕಲಾವಿದೆ ಇವರು. ಸುಧಾರಾಣಿಯವರು ಮೊದಲ ಸಂಜೆ ಅನ್ನುವಂಥ ವೈದ್ಯರನ್ನ ಮದುವೆಯಾಗಿ ಅಮೆರಿಕಾಗೆ ಶಿಫ್ಟ್ ಆಗಿದ್ರು. ಆದ್ರೆ ಈ ವ್ಯಕ್ತಿ ಕುಡಿದು ಸುಧಾರಾಣಿಯವರಿಗೆ ಚಿತ್ರಹಿಂಸೆಯನ್ನ ನೀಡ್ತಿದ್ರು ಎನ್ನಲಾಗಿತ್ತು. ಮೊದಲ ಪತಿಯ ಹಿಂಸೆಯನ್ನ ತಾಳಲಾರದೆ ಸುಧಾರಾಣಿ ವಿಚ್ಛೇದನ ಪಡೆದು ಭಾರತಕ್ಕೆ ವಾಪಸ್ ಬಂದಿದ್ರಂತೆ. ಆನಂತರ ಸುಧಾರಾಣಿ ಗೋವರ್ಧನ್ ಅವರನ್ನ ಮದುವೆಯಾದ್ರು. ಸುಧಾರಾಣಿಯವರು ಸದ್ಯ ಎರಡನೇ ಮದುವೆಯಾಗಿ ಒಬ್ಬ ಮಗಳನ್ನ ಹೊಂದಿದ್ದಾರೆ. ಅವರ ಮಗಳು ನಟಿಯಾಗಿಲ್ಲ, ಬದಲಾಗಿ ಹೈಕೋರ್ಟ್ ವಕೀಲಿಯಾಗಿದ್ದಾರೆ. ನಟಿಯಾಗ್ಲಿ ಸ್ಟಾರ್ ಆಗ್ಲಿ ಯಾರೇ ಆದ್ರೂ ಅಮ್ಮನ ಫೀಲಿಂಗ್ ಸೇಮ್. ಸುಧಾರಾಣಿಯವರು ಮಗಳು ಹೈಕೋರ್ಟ್ ವಕೀಲಿಯಾಗಿ ನೇಮಕ ಆಗ್ತಾ ಇದ್ದಂತೆ ಚಂದದೊಂದು ಪೋಸ್ಟ್ ಹಾಕಿ ಹೆಮ್ಮೆಯನ್ನ ವ್ಯಕ್ತಪಡಿಸಿದ್ರು. ಮಗಳಿಗೆ ಮನಸಾರೆ ಹಾರೈಸಿದ್ರು. ಶುಭಾಶಯಗಳು ನನ್ನ ಸುಬ್ಬಿ ಕುಟ್ಟಿ, ಇನ್ನೊಂದು ಮೈಲುಗಲ್ಲು ತಲುಪಿದ್ದಿ, ನಿಮ್ಮ ಕಿರೀಟಕ್ಕೆ ಹೆಮ್ಮೆಯ ಇನ್ನೊಂದು ಗರಿ, ರಾಕ್ ಮಾಡ್ತಿರು ನನ್ನ ಬೇಬಿ ರೆಕ್ಸ್ ಅಂತ ಪೋಸ್ಟ್ ಹಾಕಿದ್ರು ಸುಧಾರಾಣಿಯವರು. 2 ರೆಡ್ ಹಾರ್ಟ್ ಎಮೋಜಿಗಳನ್ನು ಕೂಡ ಹಾಕಿದ್ರು. ಇನ್ನು ಅನುಪ್ರಭಾಕರ್ ಅವರು 90ರ ದಶಕದಲ್ಲಿ ಕನ್ನಡ ಸಿನಿ ಪ್ರಿಯರ ನೆಚ್ಚಿನ ನಟಿಯಾಗಿದ್ರು. ಕನ್ನಡ, ಇಂಗ್ಲಿಷ್ ಸೇರಿದಂತೆ ಸಾಕಷ್ಟು ಸಿನಿಮಾಗಳಲ್ಲಿ ನಟಿ ಅನುಪ್ರಭಾಕರ್ ಮಿಂಚಿದ್ದಾರೆ. ಸಂದರ್ಶನವೊಂದರಲ್ಲಿ ಈ ಹಿಂದೆ ಮಾತನಾಡಿದ ಖ್ಯಾತ ನಟಿ ಅನುಪ್ರಭಾಕರ್ ಅವರು ನಟಿ ಜಯಂತಿ ಜೊತೆಗಿನ ಒಡನಾಟದ ಬಗ್ಗೆ ಮಾತಾಡಿದ್ರು. ಮೊದಲ ಪತಿಗೆ ಡಿವೋರ್ಸ್ ನೀಡಿ ಎರಡನೇ ಮದುವೆ ಆಗಿರುವ ನಟಿ ಅನುಪ್ರಭಾಕರ್ ಮೊದಲ ಪತಿ ಜೊತೆಗಿನ ಸಂಬಂಧದ ಬಗ್ಗೆ ಮಾತಾಡಿದ್ರು. ಆ ವೇಳೆ ಅವರು ಹಲವಾರು ವಿಚಾರಗಳನ್ನ ರಿವೀಲ್ ಮಾಡಿದ್ರು. ಹಿರಿಯ ನಟಿ ಜಯಂತಿ ಅವರ ಜೊತೆಗಿನ ಮಗನ ಜೊತೆಗೆ ಡಿವೋರ್ಸ್ ಬಳಿಕ ನಾನು ನನ್ನ ತಾಯಿ ಮನೆಯಲ್ಲಿದ್ದೆ. ನನ್ನ ಜೀವನದಲ್ಲಿ ನೆಗೆಟಿವ್ ಅಂತ ಹುಡುಕಿದ್ರೆ ಸಿಗುವ ಮೊದಲ ವಿಚಾರವೇ ನನ್ನ ಡಿವೋರ್ಸ್. ನೆಗೆಟಿವ್ ಕಾಮೆಂಟ್ ನನ್ನ ಜೀವನದ ಒಂದು ಭಾಗ, ಅದನ್ನ ಸ್ವೀಕರಿಸಿ ಮುಂದೆ ಸಾಗಬೇಕು. ಕೃಷ್ಣಕುಮಾರ್ ಅವರನ್ನ ಮದುವೆ ಆದ್ಮೇಲೆ ಸಿನಿಮಾ ಮಾಡುವುದನ್ನ ನಿಲ್ಲಿಸಬಾರದು ಅಂತ ಜಯಂತಿ ಅಮ್ಮನವರು ಹೇಳಿದ್ರು. ಮದುವೆ ಆದ ವರ್ಷದಲ್ಲೇ ನಾನು 9 ಸಿನಿಮಾಗಳಲ್ಲಿ ನಟಿಸಿದೆ. ಮೊದಲಿನಿಂದಲೂ ನಾನು ತುಂಬಾ ಸಿಂಪಲ್ ಡ್ರೆಸ್ ಧರಿಸ್ತಾ ಇದ್ದೆ. ಗ್ರ್ಯಾಂಡ್ ಆಗಿ ರೆಡಿ ಆಗಬೇಕು ಅಂತ ಜಯಂತಿ ಅಮ್ಮ ಸಲಹೆ ಕೊಡ್ತಿದ್ರು. ಮೊದಲ ಮದುವೆಯಲ್ಲಿ ಏನಾಯ್ತು ಯಾಕಾಯ್ತು ಅನ್ನುವ ವಿಚಾರವನ್ನ ನಾನು ಮಾತಾಡೋದಿಲ್ಲ ಅಂತ ಅನು ಹೇಳಿದ್ರು. ಒಂದು ಮುಖ್ಯವಾದ ಮಾತು ಹೇಳಬೇಕು. ನಿಮ್ಮ ಮನೆ ಹೆಣ್ಣು ಮಕ್ಕಳು ಕಣ್ಣೀರು ಹಾಕೊಂಡು ಗಂಡನ ಮನೆಯಲ್ಲಿ ನೋವಾಗ್ತಾ ಇದೆ, ಜೀವನ ಸಾಗಿಸೋದಕ್ಕೆ ಆಗ್ತಾ ಇಲ್ಲ ಅಂದ್ರೆ ತಂದೆ ತಾಯಿಯಾಗಿ ಅವರನ್ನ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಅನುಪ್ರಭಾಕರ್ ಹೇಳಿದ್ದಾರೆ. ನನಗೆ ನನ್ನ ತಾಯಿ, ಅಣ್ಣ ಮತ್ತು ಸ್ಕೂಲ್ ಫ್ರೆಂಡ್ಸ್ ನನ್ನ ಪರ ನಿಂತ್ಕೊಂಡ್ರು. ಆಗ ನನ್ನ ತಂದೆ ಇರ್ಲಿಲ್ಲ. ಆ ರೀತಿ ಘಟನೆ ಹೆಣ್ಣು ಮಕ್ಕಳ ಜೀವನದಲ್ಲಿ ನಡೆದ್ರೆ ಕೂಗುತ್ತಾರೆ. ಫ್ಯಾಮಿಲಿ ಸಪೋರ್ಟ್ ಇದ್ದಿದ್ರಿಂದ ನನಗೆ ಮತ್ತೊಂದು ಲೈಫ್ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಯ್ತು ಅಂದಿದ್ದಾರೆ. ಇನ್ನು ವಿಚ್ಛೇದನದ ಬಳಿಕ ನಟಿ ಅನುಪ್ರಭಾಕರ್ ಅವರು 2016ರಲ್ಲಿ ನಟ ರಘು ಮುಖರ್ಜಿ ಅವರನ್ನ ಪ್ರೀತಿಸಿ ಮದುವೆಯಾಗಿದ್ದಾರೆ. ಈಗ ದಂಪತಿಗೆ ಮುಗ್ಧಾದ ಮಗಳಿದ್ದಾಳೆ. ಇಬ್ಬರು ಖುಷಿಯಾಗಿ ಜೀವನವನ್ನ ಸಾಗಿಸ್ತಾ ಇದ್ದು ಚಿತ್ರರಂಗದಲ್ಲೂ ಆಕ್ಟಿವ್ ಆಗಿದ್ದಾರೆ. ಇನ್ನು ಈಗ ನಟಿ ಮೇಘನಾ ರಾಜ್ ಅವರ ಎರಡನೇ ಮದುವೆ ಕೂಡ ಚರ್ಚೆ ಆಗ್ತಾ ಇದ್ದು, ಅವರು ಕೂಡ ಎರಡನೇ ಮದುವೆ ಆಗ್ತಾರಾ, ಹಾಗಿದ್ದಲ್ಲಿ ಹುಡುಗ ಯಾರು ಅನ್ನುವ ಹಲವು ವಿಚಾರಗಳು ಗುಲ್ಲೆದ್ದಿತ್ತು. ಈ ಬಗ್ಗೆ ಸ್ವತಃ ಮೇಘನಾ ರಾಜ್ ಅವರು ರಿಯಾಕ್ಟ್ ಮಾಡಿದ್ದು, ಎರಡನೇ ಮದುವೆ ಬಗ್ಗೆ ಯೋಚಿಸಿದ್ದು ಸುಳ್ಳಲ್ಲ ಅಂದಿದ್ದಾರೆ. ಹಾಗಾದ್ರೆ ಎರಡನೇ ಮದುವೆ ಆಗ್ತಾರಾ ಮೇಘನಾ ರಾಜ್ ಅನ್ನುವ ಪ್ರಶ್ನೆಗೆ ಉತ್ತರ ಇಲ್ಲಿದೆ.
ನಟಿ ಮೇಘನಾ ರಾಜ್ ಸದ್ಯ ಮಗ ರಾಯನ್ ರಾಜ್ ಸರ್ಜಾ ಪಾಲನೆ ಜೊತೆಗೆ ಮಾಲಿವುಡ್ ಸಿನಿಮಾದಲ್ಲಿ ಬ್ಯುಸಿಯಾಗಿದ್ದಾರೆ. ಇತ್ತೀಚೆಗಷ್ಟೇ ಮೇಘನಾ ರಾಜ್ ತಾಯಿ ಪ್ರಮೀಳಾ ಜೋಶಾಯ್ ತಮ್ಮ ಹುಟ್ಟುಹಬ್ಬವನ್ನ ಕನ್ನಡದ ತಾರೆಯರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ಆಚರಣೆ ಮಾಡಿಕೊಂಡ್ರು. ಈ ಮಧ್ಯೆ ಹಲವು ಬಾರಿ ನಟಿ ಮೇಘನಾ ರಾಜ್ ಅವರ ಎರಡನೇ ಮದುವೆ ಬಗ್ಗೆ ಒಂದಿಲ್ಲೊಂದು ಸುದ್ದಿ ಬರ್ತಾನೆ ಇತ್ತು. ಈ ಬಗ್ಗೆ ಸಂದರ್ಶನವೊಂದರಲ್ಲಿ ಮಾತನಾಡಿದ ನಟಿ ಮೇಘನಾ ಸರ್ಜಾ ಎರಡನೇ ಮದುವೆ ಬಗ್ಗೆ ಯೋಚನೆ ಮಾಡಿದ್ದು ಸುಳ್ಳಲ್ಲ ಅಂದಿದ್ದಾರೆ. ವಿಜಯ್ ರಾಘವೇಂದ್ರ ಅವರ ಬಗ್ಗೆಯೂ ಮಾತಾಡಿದ್ರು. ಮೇಘನಾ ರಾಜ್ ಅವರು ಎರಡನೇ ಮದುವೆ ಬಗ್ಗೆ ನಗ್ತಾನೆ ರಿಯಾಕ್ಟ್ ಮಾಡಿದ್ದು, ಇಂತಹ ಸುದ್ದಿಗಳೆಲ್ಲ ನೋಡಿದಾಗ ಎಂಟರ್ಟೈನ್ ಆಗುತ್ತೆ. ಜನ ಹೀಗೆ ಮಾತಾಡ್ತಾರೆ ಅನ್ನೋದು ಸ್ವೀಕರಿಸಬೇಕು. ನನ್ನ ವಿಚಾರದಲ್ಲಿ ಅಷ್ಟೇ ಅಲ್ಲ, ವಿಜಯ್ ರಾಘವೇಂದ್ರ ಅವರ ಬಗ್ಗೆಯೂ ಹಾಗೆ ಮಾತಾಡ್ತಾರೆ. ಇದರಿಂದ ನನಗೆ ಹರ್ಟ್ ಆಗ್ಲಿ ಅಂತ ಮಾತಾಡ್ತಿದ್ದಾರೋ ಅಥವಾ ಖುಷಿ ಆಗ್ಲಿ ಅಂತ ಮಾತಾಡ್ತಾ ಇದ್ದಾರೋ ಗೊತ್ತಿಲ್ಲ. ಆದ್ರೆ ತುಂಬಾ ಟ್ರೋಲ್ ಕೂಡ ಮಾಡ್ತಾರೆ. ಪರವಾಗಿಲ್ಲ, ಇದನ್ನೆಲ್ಲ ನೋಡಿ ನಾನು ಎಂಟರ್ಟೈನ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಗೋಲ್ಡ್ ಕ್ಲಾಸ್ ವಿತ್ ಮಯೂರ ಸಂದರ್ಶನದಲ್ಲಿ ಮೇಘನಾ ರಾಜ್ ಮಾತಾಡಿದ್ರು. ರಾಯನ್ಗೆ ಅಪ್ಪ ಬೇಕು ಅಂತ ಅನ್ಸಿರುವುದು ನಿಜ. ಮುಂದುವರೆದು, ರಾಯನ್ಗೆ ಯಾವತ್ತೂ ಅಪ್ಪ ಬೇಕು ಅಂತ ನಿಮ್ಗೆ ಅನ್ಸಿಲ್ವಾ ಅನ್ನುವ ಪ್ರಶ್ನೆಗೆ ರಾಯನ್ಗೆ ಅಪ್ಪ ಇದ್ದಾರೆ. ರಾಯನ್ಗೆ ಚಿರು ಸರ್ಜಾನೇ ಅಪ್ಪ. ಆದ್ರೆ ಎರಡನೇ ಮದುವೆ ಬಗ್ಗೆ ಯೋಚನೆ ನನ್ನಲ್ಲಿ ಬಂದಿಲ್ಲ ಅಂತ ಹೇಳಿದ್ರೆ ಅದು ಸುಳ್ಳಾಗುತ್ತೆ. ಒಂದು ಹೆಣ್ಣಾಗಿ ನನ್ನ ಮಗನನ್ನ ನೋಡಿದಾಗ ರಾಯನ್ ಪ್ರತಿದಿನವೂ ಅವರ ಅಪ್ಪನ ಬಗ್ಗೆ ಮಾತಾಡ್ತಾನೆ. ಅಪ್ಪ ಚಿರು ಅಂತ ಅವನಿಗೆ ಗೊತ್ತು. ಅಪ್ಪನ ಹಾಡುಗಳನ್ನ ನೋಡ್ತಾನೆ. ಆದ್ರೆ ಫಿಸಿಕಲ್ ಆಗಿ ಚಿರುನ ಮಗ ರಾಯನ್ ನೋಡಿಲ್ಲ. ಆದ್ರೆ ಅಪ್ಪ ಇದ್ದಾರೆ ಅನ್ನೋದು ರಾಯನ್ಗೆ ಗೊತ್ತು. ಆದ್ರೆ ರಾಯನ್ಗೆ ಫಿಸಿಕಲ್ ಆಗಿ ತಂದೆ ಫಿಗರ್ ಇದ್ರೆ ಒಳ್ಳೇದು ಅಂತ ಕೆಲವೊಮ್ಮೆ ಅನ್ಸಿದೆ ನಿಜ ಅಂತ ಎರಡನೇ ಮದುವೆ ಬಗ್ಗೆ ಮೇಘನಾ ರಾಜ್ ಮುಕ್ತವಾಗಿ ಮಾತಾಡಿದ್ರು. ಎರಡನೇ ಮದುವೆ ಬಗ್ಗೆ ಮೇಘನಾ ರಾಜ್ಗೆ ಒತ್ತಡ ಇದೆಯಾ? ಸಮಾಜದಲ್ಲಿ ಜನ ಏನಂತಾರೆ ಅನ್ನೋ ವಿಚಾರದ ಬಗ್ಗೆ ನನಗೆ ನಿಜವಾಗ್ಲೂ ಯೋಚನೆ ಇಲ್ಲ. ಕೆಲವೊಮ್ಮೆ ನನಗೆ ಏನಾಗುತ್ತೆ ಅಂತಂದ್ರೆ, ನಾನೇ ಕೂತ್ಕೊಂಡು ನನ್ನ ಬಗ್ಗೆ ಇಮೇಜ್ ಕ್ರಿಯೇಟ್ ಮಾಡಿದ್ರೆ ಅದು ಬೇರೆ ವಿಚಾರ. ಯಾಕಂದ್ರೆ ನಾನು ನನಗೋಸ್ಕರ ಮಾಡ್ತಿದ್ದೀನಿ ಅನ್ನೋದು ನನಗೆ ಗೊತ್ತಿರುತ್ತೆ. ಆದರೆ ನನ್ನ ಸಿನಿಮಾಗಳನ್ನು ನೋಡಿ ನನ್ನನ್ನು ಇಷ್ಟಪಡುವ ಅಭಿಮಾನಿಗಳು ಇರಬಹುದು, ಅಥವಾ ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋ ಮಾಡುವ ಕುಟುಂಬ ಇರಬಹುದು. ಇವರೆಲ್ಲ ಸೇರಿಕೊಂಡು ನನಗೆ ಒಂದು ಇಮೇಜ್ನ ಕ್ರಿಯೇಟ್ ಮಾಡ್ತಿದ್ದಾರೆ. ಇದು ನಾನು ಮಾಡ್ತಾ ಇಲ್ಲ, ಇದು ಅವರುಗಳು ಮಾಡ್ತಾ ಇರೋದು. ಇದು ನನಗೆ ಒತ್ತಡ ಆಗ್ತಾ ಇದೆ ಅಂತ ಟ್ರೋಲ್ಗಳ ಬಗ್ಗೆ ಮೇಘನಾ ರಾಜ್ ರಿಯಾಕ್ಟ್ ಮಾಡಿದ್ದಾರೆ. ಚಿರುಗೆ ಸರಿ ಅಂತ ಅನ್ಸಿದ್ರೆ ಎಲ್ಲವೂ ಆಗುತ್ತೆ ಎಂದ ಮೇಘನಾ ರಾಜ್. ಮುಂದುವರೆದು, ನನ್ನ ಜೀವನದಲ್ಲಿ ಮುಂದೆ ಯಾರು ಬರಬಹುದು ಅನ್ನುವ ಬಗ್ಗೆ ನನಗೆ ಐಡಿಯಾ ಇಲ್ಲ. ಆದರೆ ಚಿರುಗೆ ಆ ವ್ಯಕ್ತಿ ಸರಿ ಅನ್ಸಿದ್ರೆ ನನ್ನ ಜೀವನಕ್ಕೆ ಅದು ಒಳ್ಳೆ ಡಿಸಿಷನ್ ಅಂತ ಅನ್ಸುತ್ತೆ. ಅದು ಖಂಡಿತವಾಗಿಯೂ ಆಗುತ್ತೆ. ಅದು ಆದಾಗ ನನಗೆ ಗೊತ್ತು ಅದು ಚಿರುನೇ ಮಾಡಿಸಿದ್ದು ಅಂತ. ಅವನಿಗೆ ನಾನು ಹೀಗೆ ಇರುವುದೇ ಉತ್ತಮ ಅನ್ಸಿದ್ರೆ ಬಹುಶಃ ನಾನು ಹೀಗೆ ಇರ್ತೀನಿ ಎಂದಿದ್ದಾರೆ ಮೇಘನಾ ರಾಜ್. ಇನ್ನು ಚಿರು ಸರ್ಜಾ ಅವರನ್ನ ಪ್ರೀತಿಸಿ ಮದುವೆಯಾದ ನಂತರ ಮಾಲಿವುಡ್ನಲ್ಲಿ 2016ರಲ್ಲಿ ಕೊನೆಯದಾಗಿ ನಟಿ ಮೇಘನಾ ರಾಜ್ ನಟಿಸಿದ್ದು ಲಾಂಗ್ ಗ್ಯಾಪ್ ಬಳಿಕ ಮತ್ತೆ ಮಾಲಿವುಡ್ಗೆ ಕಮ್ಬ್ಯಾಕ್ ಮಾಡಿದ್ದಾರೆ. ಈ ಮೂಲಕ ಮಾಲಿವುಡ್ ಸಿನಿಮಾಗಳಲ್ಲಿ ಮೇಘನಾ ರಾಜ್ ಬ್ಯುಸಿಯಾಗಿದ್ದಾರೆ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.